ವೈದಿಕ ಜ್ಯೋತಿಷ್ಯದಲ್ಲಿ ಶುಕ್ರನನ್ನು ಅಸುರರ ಅಧಿಪತಿ ಅಂತ ಪರಿಗಣಿಸಲಾಗುತ್ತೆ. ಈ ಶುಕ್ರನು ವೃಷಭ ಮತ್ತು ತುಲಾರಾಶಿ ಅಧಿಪತಿಯಾಗಿದ್ದಾನೆ. ಈ ಗ್ರಹ ಒಂದು ತಿಂಗಳ ಕಾಲ ಒಂದು ರಾಶಿಯಲ್ಲಿ ಪ್ರಯಾಣ ಮಾಡುತ್ತೆ. ಒಂದು ರಾಶಿಯಲ್ಲಿ ಇನ್ನೊಂದು ರಾಶಿಗೆ ಸ್ಥಾನ ಬದಲಾವಣೆ ಆಗೋದಕ್ಕೆ ಒಂದು ತಿಂಗಳ ಕಾಲ ಅವಕಾಶ ಇರುತ್ತೆ. ಜಾತಕದಲ್ಲಿ ಶುಕ್ರನು ಉತ್ತಮವಾಗಿ ನೆಲೆಗೊಂಡಿದ್ದರೆ, ಉತ್ತಮ ಸ್ಥಾನದಲ್ಲಿದ್ದರೆ ಅಂತಹ ವ್ಯಕ್ತಿ ಐಷಾರಾಮಿ ಮತ್ತು ಸಮೃದ್ಧ ಜೀವನನ ನಡೆಸ್ತಾನೆ. ಯಾಕಂದರೆ ಶುಕ್ರನನ್ನು ಸೌಂದರ್ಯ, ಐಷಾರಾಮಿ ಮತ್ತು ಸಂಪತ್ತಿನ ಅಂಶ ಅಂತ ಪರಿಗಣಿಸಲಾಗುತ್ತೆ. ಈ ಶುಕ್ರ ಜುಲೈನಲ್ಲಿ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಶುಕ್ರನು ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡೋದರಿಂದ ಅದರ ಪ್ರಭಾವ ಅನ್ನುವಂಥದ್ದು ಎಲ್ಲ ರಾಶಿಗಳಲ್ಲೂ ಕಂಡುಬರುತ್ತೆ. ಅವರಲ್ಲಿ ಕೆಲವರಿಗೆ ಶುಕ್ರ ಸಂಕ್ರಮಣ ತುಂಬ ಅದೃಷ್ಟವನ್ನು ನೀಡುತ್ತೆ. ಹಾಗಾದರೆ ಈಗ ಶುಕ್ರನು ಕರ್ಕಾಟಕ ರಾಶಿಗೆ ಹೋಗೋದ್ರಿಂದ ಯಾವ್ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು. ಒಂದು ವಿಸ್ಮಯ, ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ, ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗೋ ನಮ್ಮ ಜೀವನವೇ ಒಂದು ಆಕಸ್ಮಿಕ. ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ. ದಕ್ಷಿಣ ಕನ್ನಡ ಮತ್ತು ಕೇರಳದ 18 ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ, ನವದುರ್ಗೆ, ಕಲ್ಲುರ್ಟಿ, ಪಂಜುರ್ಲಿ, ಸತ್ಯದೇವತೆ, ಭೂತರಾಯ, ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವಿವಾಹ, ಸತಿಪತಿ ಕಲಹ, ಸಂತಾನ, ಶತ್ರುಪೀಡೆ, ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ 2 ದಿನಗಳಲ್ಲಿ ಪರಿಹಾರ. ಮಿಥುನ ರಾಶಿ. ಶುಕ್ರನು ಮಿಥುನ ರಾಶಿಯ 2ನೇ ಮನೆಗೆ ಸಾಕ್ತಾನೆ. ಹೀಗಾಗಿ ಈ ಮಿಥುನ ರಾಶಿಯವರು ಅನಿರೀಕ್ಷಿತವಾಗಿ ಆರ್ಥಿಕ ಲಾಭವನ್ನು ಪಡಿತಾರೆ. ಅಂದರೆ ಎಲ್ಲಿಂದಾದರೂ ನಿಮಗೆ ಹಣ ಹರಿದು ಬರುತ್ತೆ, ನಿಮಗೆ ಇದರ ಬಗ್ಗೆ ಗೊತ್ತೇ ಇರೋದಿಲ್ಲ. ಅಂದರೆ ಯಾವ ಕಡೆಯಿಂದ ಹಣ ಬರುತ್ತೆ ಅನ್ನೋದು ಕೂಡ ನಿರೀಕ್ಷೆನೂ ಮಾಡಿರೋದಿಲ್ಲ. ಸಡನ್ನಾಗಿ ಹಠಾತ್ ಧನ ಲಾಭ ಆಗುವಂಥದ್ದು. ನೀವು ಹಣ ಗಳಿಸೋದಕ್ಕೆ ಹೊಸ ಮಾರ್ಗಗಳನ್ನು ಪಡಿತೀರಿ. ಆದಾಯ ಮಾಡೋದಕ್ಕೆ ಬೇರೆ ಬೇರೆ ಕಡೆಗಳಿಂದ ನೀವು ಆದಾಯವನ್ನು ಪಡಿತೀರಿ. ಆರ್ಥಿಕ ಸ್ಥಿತಿಯಲ್ಲಿ ಮಿಥುನ ರಾಶಿಯವರಿಗೆ ಬಹಳ ಹೆಚ್ಚಳವಾಗುತ್ತೆ, ಉತ್ತಮವಾಗುತ್ತೆ. ಬಾಕಿ ಉಳಿದಿರುವ ಎಲ್ಲ ಕೆಲಸಗಳನ್ನು ಕೂಡ ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಿ. ಮಾತಿನ ಮೂಲಕ ಮಹತ್ವದ ಕೆಲಸ ಪೂರ್ಣಗೊಳ್ಳುತ್ತೆ. ನಿಮ್ಮ ಮಾತಿನ ಮೂಲಕ ಉದ್ಯೋಗಿಗಳು ಕಚೇರಿಯಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದಾಗಿದೆ. ಕೆಲಸದ ವಾತಾವರಣ ಬಹಳ ಉತ್ತಮವಾಗಿರುತ್ತೆ. ಬಡ್ತಿ ಪಡೆಯುವಂತಹ ಸಾಧ್ಯತೆ ಕೂಡ ಇದೆ ಕೆಲವರು. ಮತ್ತು ತಮ್ಮ ಸಂಬಳವನ್ನು ಹೆಚ್ಚಿಗೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಕೂಡ ಮಿಥುನ ರಾಶಿಯವರಿಗಿದೆ. ಹಾಗೆ ವ್ಯಾಪಾರಿಗಳಿದ್ದರೆ, ಎಲ್ಲಾದರೂ ಹಣವನ್ನು ಸಿಕ್ಕಾಕೊಂಡಿದ್ದರೆ, ಹೊರಗಡೆಯಿಂದ ಹಣ ಬರಬೇಕಾಗಿದೆ ಸಿಕ್ಕಾಕೊಂಡಿದೆ ಅಂತಿದ್ರೆ ಖಂಡಿತವಾಗಲೂ ಆ ಹಣ ಕೂಡ ನಿಮ್ಮ ಕೈ ಸೇರುತ್ತೆ. ಒಟ್ಟಾರೆಯಾದರೆ ಈಗ ಮಿಥುನ ರಾಶಿಯ 2ನೇ ಮನೆಗೇನು ಶುಕ್ರನು ಹೋಗೋದ್ರಿಂದ ಅಲ್ಲಿ ಒಂದು ಉತ್ತಮ ವಾತಾವರಣ ಮಿಥುನ ರಾಶಿಯವರಿಗೆ ಉಂಟಾಗುತ್ತೆ. ಇನ್ನು ಕರ್ಕಾಟಕ ರಾಶಿ. ಶುಕ್ರನು ಕರ್ಕಾಟಕ ರಾಶಿಯ 1ನೇ ಮನೆಗೆ ಸಾಕ್ತಾನೆ. ಇದು ಈ ಕರ್ಕಾಟಕ ರಾಶಿಯ ವ್ಯಕ್ತಿತ್ವವನ್ನು, ಆ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ಸುಧಾರಣೆ ಮಾಡುತ್ತೆ, ಇನ್ನಷ್ಟು ಉತ್ತಮಗೊಳಿಸುತ್ತೆ. ಹಣ ಸಂಪಾದಿಸೋದಕ್ಕೆ ಹೊಸ ಹೊಸ ಮಾರ್ಗಗಳು ನಿಮಗೆ ಸಿಗ್ತಾ ಹೋಗ್ತವೆ. ಬೇರೆ ಬೇರೆ ಕಡೆಯಿಂದ ಆದಾಯ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಹಾಗೆ ಹಣ ಸಂಪಾದಿಸೋದಕ್ಕೆ ಒಂದು ಹೊಸ ಮಾರ್ಗಗಳು ಸಿಗ್ತವೆ. ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಪ್ರಗತಿ ಕಂಡುಬರುತ್ತೆ. ಬಹುಕಾಲದಿಂದ ಬಾಕಿ ಉಳ್ಕೊಂಡಿರುವಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ಯಶಸ್ವಿಯಾಗಿ ಪೂರ್ಣಗೊಳ್ತವೆ. ಯಾಕಂದರೆ ಭಾಳ ಟೈಮಿಂದ ಉಳಿದಿರುವಂತಹ ನಿಮ್ಮ ಕೆಲಸಗಳೆಲ್ಲವೂ ಕೂಡ ಪೂರ್ಣಗೊಳ್ಳುತ್ತೆ. ದಾಂಪತ್ಯ ಜೀವನ ಮಧುರವಾಗಿರುತ್ತೆ. ಅವಿವಾಹಿತರಿಗೆ ಒಳ್ಳೆಯ ವರ ಸಿಗ್ತಾರೆ. ನೀವು ಜಂಟಿ ಉದ್ಯಮಗಳನ್ನು, ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಉದ್ಯಮವನ್ನು ಮಾಡಿದರೆ ಅನಿರೀಕ್ಷಿತ ಲಾಭವನ್ನು ಪಡೆಯುವ ಸಾಧ್ಯತೆಗಳು ಇದೆ. ಇನ್ನು ಮುಂದಿನ ರಾಶಿ ತುಲಾರಾಶಿ. ಶುಕ್ರನು ತುಲಾರಾಶಿ 10ನೇ ಮನೆಗೆ ಸಾಕ್ತಾನೆ. ಹೀಗಾಗಿ ಈ ಒಂದು ತುಲಾರಾಶಿಯ ಜನರು ತಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ. ಉತ್ತಮ ಯಶಸ್ಸು ಜೊತೆಗೆ ಲಾಭವನ್ನು ಕೂಡ ತುಲಾರಾಶಿಯವರು ಪಡೀತಾರೆ. ಉದ್ಯೋಗಿಗಳಿಗೆ ವೇತನ ಹೆಚ್ಚಳ ಇರುತ್ತೆ, ಬಡ್ತಿ ಇರುತ್ತೆ, ಒಂದು ಅವಕಾಶ ನೀವು ಪಡ್ಕೊಳ್ತೀರಿ. ಎಲ್ಲ ನೀವು ಯೋಚನೆ ಮಾಡಿದಂಥ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ತವೆ. ಸಮಾಜದಲ್ಲಿ ಗೌರವ, ಕೀರ್ತಿ, ಪ್ರತಿಷ್ಠೆ ಇವೆಲ್ಲವೂ ಕೂಡ ನಿಮಗೆ ಹೆಚ್ಚಾಗುತ್ತೆ. ನೀವು ಉದ್ಯೋಗವನ್ನು ಹುಡುಕ್ತಾ ಇದ್ದರೆ ಹೊಸ ಉದ್ಯೋಗವನ್ನು ಪಡೆಯುವಂಥ ಸಾಧ್ಯತೆ ಕೂಡ ಇದೆ. ನೀವು ಅಲ್ಲದೆ ಈಗಾಗಲೇ ಉದ್ಯೋಗದಲ್ಲಿರುವಂತಹ
ತುಲಾರಾಶಿಯ ಜನರು ಕೂಡ ಒಳ್ಳೆ ಕಂಪನಿಯಲ್ಲಿ ನೀವು ಕೆಲಸ ಮಾಡುವಂತಹ ಅಂದರೆ ಆಫರ್ ಬರುವಂತಹ ಸಾಧ್ಯತೆ ಕೂಡ ಈ ತುಲಾರಾಶಿಯವರಿಗಿದೆ. ಒಟ್ಟಾರೆಯಾಗಿ ಶುಕ್ರ ಕರ್ಕಾಟಕ ರಾಶಿಗೆ ಜುಲೈನಲ್ಲಿ ಪ್ರವೇಶ ಮಾಡ್ತಾನೆ. ಇದರಿಂದ ಈ 3 ರಾಶಿಯವರು ತುಲಾರಾಶಿ, ಕರ್ಕಾಟಕ ರಾಶಿ ಮತ್ತು ಮಿಥುನ ರಾಶಿ 3 ರಾಶಿಯವರಿಗೂ ಕೂಡ ಬಹಳ ಒಳ್ಳೆಯ ಫಲವನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಅದರಲ್ಲೂ ಕೂಡ ನೀವು ಹಣಕಾಸಿನ ವಿಚಾರದಲ್ಲಿ ಮತ್ತು ಭೌತಿಕ ಸಂತೋಷದ ವಿಚಾರದಲ್ಲಿ ನೀವು ಹೆಚ್ಚಿನ ಲಾಭವನ್ನು ಪಡಿತೀರಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.